ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಪೋಸ್ಟ್ ಮ್ಯಾಟ್ರಿಕ್ದವರಿಗೆ, ಮೈನಾರಿಟಿ ಮತ್ತು SC ST ದವರಿಗೆ. ಸೊ ಅದ್ರ ಲಾಸ್ಟ್ ಡೇಟ್ ಏನು ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅದೆಲ್ಲ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಫಸ್ಟ್ ಟೈಮ್ ಯಾರನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಆಗಿ. ಸೊ ಇವಾಗ ಏನಪ್ಪ ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಏನು ಬೇಕಪ್ಪ ಅಂದರೆ SSP ID ಆ್ಯಂಡ್ ಪಾಸ್ವರ್ಡು, ಇದು ಮೇನ್ ಇಂಪಾರ್ಟೆಂಟು. ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಫೋನ್ ನಂಬರು, ಇನ್ಕಮ್ ಕಾಸ್ಟು, ಕಾಲೇಜ್ ನೇಮು, ಮತ್ತು ನೆಕ್ಸ್ಟು PUC ಆ್ಯಂಡ್ SLC ಮಾರ್ಕ್ಸ್ ಕಾರ್ಡು, ಮತ್ತು ನೆಕ್ಸ್ಟು ಕಾಂಟ್ಯಾಕ್ಟ್ ಅಡ್ರೆಸ್ಸು, ಮತ್ತು ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆಲ್ಲ ಬೇಕು. ಕಂಪಲ್ಸರಿ ಏನು ಬೇಕಂದರೆ SSP ID ಆ್ಯಂಡ್ ಪಾಸ್ವರ್ಡ್ ಕಂಪಲ್ಸರಿ ಬೇಕೇ ಬೇಕು. ಅದು ಇರಲಿಲ್ಲ ಅಂದರೆ ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ ಇಲ್ಲಿ ಫಸ್ಟ್ ನೀವು ಗೂಗಲಲ್ಲಿ ಬಂದ ಮೇಲೆ SSP ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ಮೇಲೆ ಈ ಥರ ನಿಮಗೆ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕೆಳಗೆ ಇಲ್ಲಿ ನೋಡ್ಕೊಳ್ಳಿ, ಕೆಳಗೆ ಇಲ್ಲಿದೆ ನೋಡಿ, ಪ್ರೀ ಮ್ಯಾಟ್ರಿಕ್ ಮತ್ತು ಪೋಸ್ಟ್ ಮ್ಯಾಟ್ರಿಕ್. ಪ್ರೀ ಮ್ಯಾಟ್ರಿಕ್ ಅಂದರೆ ಪ್ರೈಮರಿದವರಿಗೆ ಮಾತ್ರ ಅಲ್ಲಿ ಇರೋದು. ಸೊ ಪೋಸ್ಟ್ ಮ್ಯಾಟ್ರಿಕ್ ಅಂದರೆ ಡಿಗ್ರಿ ಇರಲಿ PUC ಇರಲಿ ಅವರಿಗೆಲ್ಲ ಅವೈಲೇಬಲ್ ಇದೆ. ಮತ್ತು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ ಮೈನಾರಿಟಿದವರಿಗೆ ಯಾವಾಗಂದರೆ ಆಗಸ್ಟ್ 5ನೇ ತಾರೀಕು ಲಾಸ್ಟ್ ಡೇಟು, ಮತ್ತು SC ST ದವರಿಗೆ ಯಾವಾಗಂದರೆ 31 ಆಗಸ್ಟು ಲಾಸ್ಟ್ ಡೇಟು. ಸೊ ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಇದೇ ವೆಬ್ಸೈಟಲ್ಲಿ ಬಂದ ಮೇಲೆ ಇಲ್ಲಿ ಮೇಲೆ ಕಾಣಿಸುತ್ತೆ ಏನಂದರೆ ಪೋಸ್ಟ್ ಮ್ಯಾಟ್ರಿಕ್ ಅಂತಿದೆಯಲ್ಲ, ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಪೇಜ್ ಬರುತ್ತೆ. ಡು ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂದರೆ SSP ಸ್ಕಾಲರ್ಶಿಪ್ ಅಕೌಂಟ್ ನೀವು ಕ್ರಿಯೇಟ್ ಮಾಡ್ಕೊಂಡಿರಂತ. ಸೊ ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋ ಹಾಕಿ. ಎಸ್ ಅಂತ ಹಾಕ್ತೀನಿ. ಸೊ ಎಸ್ ಹಾಕಿದ ಮೇಲೆ ಏನಪ್ಪ ಅಂದರೆ ಇಲ್ಲಿ ನೀವು SSP ID ಆ್ಯಂಡ್ ಪಾಸ್ವರ್ಡ್ ಹಾಕಬೇಕು. ಅದು ಹಾಕಿದ ಮೇಲೆ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಕೋಬೋದು. ಅಂದರೆ ನೀವೇನು SSP ಸ್ಕಾಲರ್ಶಿಪ್ ಹಾಕ್ತಿಲ್ಲ ಅದೇ ಥರ ಇಲ್ಲಿ 4 ಸ್ಟೆಪ್ ಬರ್ತಾವೆ. ಆ 4 ಸ್ಟೆಪ್ ನೀವು ಇಲ್ಲೇ ಫೋನಲ್ಲೇ ಮಾಡ್ಕೋಬೋದು, ಸೈಬರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ಇಲ್ಲೇ ನಿಮ್ಮ ಹತ್ರ SSP ID ಆ್ಯಂಡ್ ಪಾಸ್ವರ್ಡ್ ಇದ್ದರೆ ಇಲ್ಲೇ ಹಾಕಿ ನೀವು ಅಪ್ಲಿಕೇಶನ್ ಕಂಟಿನ್ಯೂ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು ಇದರಲ್ಲೇ. ಸೊ ಏನಾದರೂ ಮತ್ತೆ ಇನ್ಫಾರ್ಮೇಷನ್ ಬೇಕು ಅಂದರೆ ಇದರಲ್ಲಿ ಕಾಮೆಂಟ್ ಮಾಡಿ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಟೇಕ್ ಕೇರ್, ಬಾಯ್.